ಆಂಕರ್ ಅನುಶ್ರೀ ಹಲವು ಕಷ್ಟಗಳನ್ನ ನೋಡಿ ಇಲ್ಲಿವರೆಗೆ ಬಂದಿದ್ದಾರೆ. ಹಲವು ಏರಿಳಿತಗಳನ್ನು ಕಂಡಿದ್ದಾರೆ. ಅವರು ತುಂಬಾನೇ ಕಷ್ಟಪಟ್ಟು ಇಲ್ಲಿವರೆಗೆ ಬಂದಿರುವಂತ ವ್ಯಕ್ತಿ. ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಟೀಕೆಗಳನ್ನ ಎದುರಿಸಿದ್ರು. ಇವೆಲ್ಲವನ್ನ ಅವರು ಮೆಟ್ಟಿ ನಿಂತಿದ್ದಾರೆ. ಆದಾಗ್ಯೂ ಅವರಲ್ಲಿ ಒಂದು ಬೇಸರ ಇದೆ. ಈ ವಿಷಯವಾಗಿ ಅನುಶ್ರೀ ಮಾತನಾಡಿದ್ದಾರೆ. ಆರ್ಜೆ ಮಯೂರ ಅವರು ತಮ್ಮದೇ ಆದ ಯೂಟ್ಯೂಬ್ ಚಾನೆಲ್ ಹೊಂದಿದ್ದು ಇದಕ್ಕೆ ಗೋಲ್ಡನ್ ಕ್ಲಾಸ್ ವಿತ್ ಮಯೂರ ಅಂತ ಹೆಸರು ಇಟ್ಕೊಂಡಿದ್ದಾರೆ. ಅನುಶ್ರೀ ಅವರು ಸದಾ ಸಂದರ್ಶನ ಮಾಡ್ತಾ ಇರುವವರು. ಅವರು ಈಗ ಸಂದರ್ಶನ ಕೊಟ್ಟಿದ್ದಾರೆ. ಹಲವು ವಿಷಯಗಳ ಬಗ್ಗೆ ಮಾತನಾಡಿದ್ದಾರೆ. ಮಹಿಳಾ ಸೆಲೆಬ್ರಿಟಿಗಳು ಅಥವಾ ಚಿತ್ರರಂಗ ಯಾವುದೇ ಹೀರೋಯಿನ್ಗಳಿರ್ಲಿ, ಅವರು ಹೊಸ ಕಾರು ಖರೀದಿ ಮಾಡಿದ್ರು, ಮನೆ ಖರೀದಿ ಮಾಡಿದ್ರು ಅಂದ್ರೆ ಅದನ್ನ ಬೇರೆದೇ ರೀತಿಯಲ್ಲಿ ನೋಡಲಾಗುತ್ತೆ ಎಂಬುದು ಅನುಶ್ರೀ ಅಭಿಪ್ರಾಯ. ಈ ಅಭಿಪ್ರಾಯವನ್ನ ಅವರು ಓಪನ್ ಆಗಿ ಹೊರಹಾಕಿದ್ದಾರೆ. ಅನುಶ್ರೀನೇ ಯಾಕೆ ಅಂತಲ್ಲ, ಮಹಿಳೆಯರೇ ಟಾರ್ಗೆಟ್ ಯಾಕೆ ಅನ್ನೋದು ಪ್ರಶ್ನೆ. ಮಯೂರ 1 ಕೋಟಿ ರೂಪಾಯಿ ಮನೆ ಖರೀದಿ ಮಾಡಿದ್ರು ಅಂದ್ರೆ ಅದು ಸಾಧನೆ. ಅದೇ ಅನುಶ್ರೀ ಮನೆ ತಗೊಂಡ್ರು ಅಂದ್ರೆ ಅದು ಸಾಧನೆಯಲ್ಲ, ಬೇರೇನೆ ಅಂತ ಅನುಶ್ರೀ ವಿವರಿಸಿದ್ರು. ಫಿಸಿಕಲ್ ರೇಪ್ ಬೇರೆ, ಮೆಂಟಲ್ ರೇಪ್ ಕೂಡ ಇದೆ. ಕೆಲವರು ಸೈಕೋಗಳು ಕೆಟ್ಟ ರೀತಿಯಲ್ಲಿ ಮಾತನಾಡ್ತಾರೆ, ಕೆಟ್ಟ ಕಾಮೆಂಟ್ಗಳನ್ನ ಹಾಕ್ತಾರೆ, ಕರ್ಕೊಂಡು ಹೋಗಿ ಖಾರ ಪುಡಿ ಹಾಕಬೇಕು ಅಂತೆಲ್ಲ ಹೇಳ್ತಾರೆ. ಈ ರೀತಿಯ ಶಬ್ದಗಳು, ಈ ರೀತಿಯ ಪದಗಳು ನೋವು ತರಿಸುತ್ತೆ ಅಂತ ಅನುಶ್ರೀ ಬೇಸರ ಹೊರಹಾಕಿದ್ದಾರೆ. ಅನುಶ್ರೀ ಅವರು ನೇರ ಮಾತುಗಳಿಗೆ ಖ್ಯಾತಿ ಪಡೆದವರು. ಏನೇ ಆದ್ರೂ ಅದನ್ನ ಓಪನ್ ಆಗಿ ಹೇಳ್ತಾರೆ. ತಮಗೆ ಬರುವ ಟೀಕೆ ಬಗ್ಗೆ ಹಲವು ಬಾರಿ ನೇರ ಮಾತುಗಳಲ್ಲಿ ವಿವರಣೆ ನೀಡಿದ್ದು ಇದೆ. ಈಗ ಅವರು ಈ ಹೊಸ ವಿಷಯದ ಬಗ್ಗೆ ಮಾತನಾಡಿದ್ದಾರೆ.